ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತು ನಾನು ಬಿಗ್ ಬಾಸ್ 81 ದಿವಸ ಏನೆಲ್ಲ ಆಯ್ತು ಅಂತ ನಿಮ್ಗೆಲ್ಲರಿಗೂ ಹೇಳ್ತೀನಿ ಬನ್ನಿ. ಸ್ಟಾರ್ಟಿಂಗಲ್ಲೇ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ಪ್ರಥಮ ಮತ್ತು ಶೀತಲು ಜಗಳ ಆಡ್ತಿದ್ರು. ಪ್ರಥಮ್ ಏನಂತಂದ್ರೆ ನಿಮಗೆ ಬಾಯಲ್ಲಿ ರಕ್ತ ಬರ್ಸಿ ಅಂತ ಕಾಮಿಡಿಗೆ ಶೀತಲ್ ಅವ್ರಿಗೆ ಹೇಳ್ತಾ ಇದ್ದ. ಸೊ ಇದಾದಮೇಲೆ ನಮ್ಮ ಬಿಗ್ ಬಾಸ್ ಮನೆಗೆ ಇವತ್ತು ಸೀರಿಯಲ್ ಆ್ಯಕ್ಟರ್ ರಾಜೇಶ್, ನಿಮಗೆಲ್ಲ ಗೊತ್ತಿಲ್ಲ, ಅವರು ಎಂಟ್ರಿ ತೊಗೊಂಡ್ರು. ಸೊ ಅವ್ರು ಎಂಟ್ರಿಗೆ ತೊಗೊಂಡಿದ ತಕ್ಷಣ ನಮ್ಮ ಶೈಲಿನಿ ಮೇಡಮ್ ಅವ್ರು ಓಡೋಗಿ ತಪ್ಕೊಂಡು ಏನಪ್ಪ ಓವರ್ ಆ್ಯಕ್ಟಿಂಗ್ ನೋಡೋಕ್ಕಾಗಿಲ್ಲ ನನಗಂತೂ. ಇದಾದಮೇಲೆ ರಾಜೇಶ್ವರ ಹತ್ರನೂ ನಮ್ಮ ಪ್ರಥಮ್ ಬಗ್ಗೆ ಚಾಡಿ ಹೇಳ್ತಾ ಇದ್ರು. ಅವ್ನು ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ. ಭುವನ್ ಅಂತೂ ಹೊಡೆಯಕ್ಕೆ ಹೋಗ್ಬಿಟ್ಟಿದ್ದೆ ಒಂದ್ಸರಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದ. ಭುವನ್ ನೀವೆಲ್ಲ ಈ ಎಕ್ಸ್ಟ್ರಾ ಗಿಮಿಕ್ ಯಾಕಪ್ಪ, ಬಂದಿರೋ ಗೆಸ್ಟ್ಗಳ ಹತ್ರ ಕೂಡ ನೀನು ನಮ್ಮ ಪ್ರಥಮ್ ಬಗ್ಗೆ ಹೋಗಿ ಚಾಡಿ ಹೇಳೋದು ಕರೆಕ್ಟಾ? ಹೇಳು ನೀನೇ, ಓಕೆನಾ? ಇದಾದಮೇಲೆ ರಾಜೇಶ್ವರ್ಗೂ ಮತ್ತು ಮೋಹನ್ ಅವ್ರಿಗೂ ಸ್ವಲ್ಪ ಕಿರಿಕಿರಿ ಇತ್ತಂತೆ. ಅವರು 25 ವರ್ಷದ ಸ್ನೇಹಿತರಂತೆ, ಬಟ್ ಮಾತಾಡೋದು ಬಿಟ್ಟು 4-5 ವರ್ಷ ಆಗಿತ್ತಂತೆ. ಸೊ ಅವರು ಒಂದಾಗಕ್ಕೆ ಬಿಗ್ ಬಾಸ್ ಮನೆಗೆ ಬಂದಿದ್ರಂತೆ. ಏನ್ರಿ ರೀ ಡೌಗಳು ಇವೆಲ್ಲ? ನೀವು ಬಿಗ್ ಬಾಸಲ್ಲೇ ಬಂದು ಒಂದಾಗಬೇಕಾಯ್ತಾ? ಹೊರಗಡೆ ಒಂದಾಗ್ಬೋದಾಯ್ತಾನೆ? ಏನೋ ಪರವಾಗಿಲ್ಲ, ಇಬ್ಬರು ಸ್ನೇಹಿತರು ಒಂದಾದ್ರು ಬಿಡಿ. ನಮ್ಮ ಮೋಹನ್ ಅಂಕಲ್ ಅವರು ಫುಲ್ಲು ಸೀರಿಯಸ್ ಆಗಿದ್ರು, ಸೆಂಟಿಮೆಂಟಲ್ ಆಗಿ ರಾಜೇಶ್ ಅವ್ರ ಸ್ನೇಹಿತರ ಬಗ್ಗೆ ಬೇಜಾನ್ ಹೇಳ್ಕೊತಾ ಇದ್ರು. ಸೊ ಇದೆಲ್ಲ ಆದಮೇಲೆ ನಮ್ಮ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟರು. ಆ ಟಾಸ್ಕ್ ಏನಪ್ಪ ಅಂದರೆ, ರಾಜೇಶ್ವರ್ ಆಮೇಲೆ ಮನೆಯಿಂದ ಆಚೆ ಹೋದರು. ಸೊ ಹೋಗಿದ ತಕ್ಷಣ ಒಂದು ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟರು. ಆ ಟಾಸ್ಕ್ ಏನಪ್ಪ ಅಂದರೆ, ಬಾಕ್ಸ್ ಒಳಗೆ ಇವು ಆಪೋಸಿಟ್ ಟೀಮ್ ಅವ್ರನ್ನ ಕುಣಿಸ್ಬಿಟ್ಟು ಅವ್ರನ್ನ ಈಚೆ ಬರ್ಸ್ಬೇಕು. ನೀವೇನು ಮಾಡ್ತೀರೋ ಗೊತ್ತಿಲ್ಲ, ಬಾಕ್ಸ್ 4 ಜನ ಕೂತ್ಕೊಳ್ಳಿ, ಅದರಲ್ಲಿ ಯಾರು ಫಸ್ಟ್ ಆಚೆ ಬರ್ತಾರೋ ಅವ್ರು ಸೋತಂಗೆ ಅರ್ಥ ಅಂತ ಹೇಳ್ಬಿಟ್ಟು ಒಂದು ಟಾಸ್ಕ್ ಕೊಟ್ಟರು. ಪಾಪ ಎಲ್ಲರೂ ಸಖತ್, ನಮ್ಮ ಶೀತಲ್ಲು, ಆಮೇಲೆ ಪ್ರಥಮು, ಆಮೇಲೆ ಶಾಲಿನಿ, ಇವರೆಲ್ಲ ಬಾಕ್ಸಲ್ಲಿ ಕೂತ್ಕೊಂಡಿದ್ರು. ಸೊ ಇದೆಲ್ಲ ಆದಮೇಲೆ ಬಾಕ್ಸಲ್ಲಿ ಅವ್ರನ್ನ ಈಚೆ ಬರ್ಸೋಕ್ಕೆ ತುಂಬ ಕಷ್ಟಪಟ್ಟರು. ಹೇಳಬೇಕು ಅಂದರೆ ಸಖತ್ ಕಷ್ಟಪಟ್ಟರು. ಮೋಹನ್ ಇವರೆಲ್ಲ ಹೋಗಿ ಅದೇನೋ ಆ್ಯಸಿಡ್ ಅಂತೆ, ನಮ್ಮ ಕೀರ್ತಿ ಅಂತೂ ಅದೇನೋ ಸೆಂಟ್ ಎಲ್ಲ ಹೊಡೆದ್ಬಿಟ್ಟ. ಕೊನೆಗೂ ಯಾರು ಎದ್ದೊಳ್ಳೇ ಇಲ್ಲ. ಮಾಳಿಕೆ ಕೂಡ ಬಾಕ್ಸ್ ಒಳಗೆ ಇದ್ರು, ಯಾರು ಎದ್ದೊಳ್ಳಿಲ್ಲ. ಆಮೇಲೆ ಏನು ಮಾಡೋರು, ಮೋಹನ್ ಅವರು ತುಂಬ ಸಾಯಂಕಾಲ ಆದ್ರೂ ಯಾರು ಎದ್ದೊಳ್ಳಿಲ್ಲ, ಬಾಕ್ಸಿನ ಆಚೆ ಒಬ್ಬರು ಈಚೆ ಬರಲಿಲ್ಲ. ತುಂಬ ಸಖತ್ತಾಗಿ ಮಾಡೋರು ಟಾಸ್ಕ್ನ. ಅವಾಗ ಏನು ಮಾಡೋರು, ಮೋಹನ್ ಏನು ತುಂಬ ಬೇಜಾರಾಗಿ ಆಗಲ್ಲ ಹಿಂಗೆ ಮುಂದೆ ಅವ್ರ ಟೀಮ್ದು ಬಾಕ್ಸ್ಗಳನ್ನ ಹೋಗಿ ಓಪನ್ ಮಾಡಿಬಿಟ್ರು. ಸೊ ಮೋಹನ್ ಅವ್ರ ಟೀಮ್ ಇದ್ರಲ್ಲಿ ಸೋತಂಗಾಯಿತು. ಆಮೇಲೆ ಈ ಬಾಕ್ಸಿನ ವ್ಯತ್ಯಾಸ ನಮ್ಮ ಮಾಳಿಕಾಗೆ ತುಂಬ ಹುಷಾರಿಲ್ದಂಗೆ ಆಯಿತು. ಸೊ ಅವ್ರನ್ನ ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ ಕರ್ಕೊಂಡು ಹೋಗಿದ್ರು. ಅಲ್ಲಿಂದ ಆಮೇಲೆ ಕರ್ಕೊಂಬಂದರು ಒಂದು ಸ್ವಲ್ಪ ಹೊತ್ತು ಆದಮೇಲೆ. ಸೊ ಈ ಟಾಸ್ಕಲ್ಲಿ ನಮ್ಮ ಕೀರ್ತಿ ಅವ್ರ ಟೀಮ್ ಅವ್ರು ಗೆದ್ದಂಗೆ ಆಯಿತು. ಸೊ ಅವ್ರು ಗೆದ್ದಿರೋ ಟೀಮ್ಗೆ ನಮ್ಮ ಬಿಗ್ ಬಾಸ್ ಅವರು ಗಿಫ್ಟ್ ಅಂತ ಕೊಟ್ಟರು. ಸೊ ಗಿಫ್ಟ್ ಕೊಟ್ಟಾದ್ಮೇಲೆ ಈ ಟಾಸ್ಕು ಎಂಡ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಎಲ್ಲರೂ ಲಾಸ್ಟಲ್ಲಿ ಪ್ರಥಮ ಏನೋ ಬಳೆ ಎತ್ಕೊಂಡ್ಬಿಟ್ಟಿದ್ದ, ಏನೋ ಇದು ಎತ್ಕೊಂಡ್ಬಿಟ್ಟಿದ್ದ ಅಂದ್ಬಿಟ್ಟು ನಮ್ಮ ಶೈಲಿನ ಅಲ್ಲೂ ಕಿರಿಕ್ ತೆಗೆದ್ರು. ಬರೀ ಪ್ರಥಮ ಬಗ್ಗೆನೇ ಕಿರಿಕ್ ತೆಗೆದೇ ಆಯಿತು ಇವರು ಬಿಗ್ ಬಾಸ್ ಸ್ಟಾರ್ಟಿಂಗಿಂದನು. ಅವನು ಪ್ರಥಮ ರೇಖಾ ಅವ್ರು ಬಳೆ ಎತ್ಕೊಂಡಿದ್ದಂತೆ. ಸೊ ಅವರೇ ಸುಮ್ಮನೆ ಇದ್ದಾರೆ, ಬಟ್ ಶೈಲಿನ ಕೊಟ್ಬಿಡೋ ಹಂಗೆ ಹಿಂಗೆ ಫುಲ್ ಅವಾಜ್ ಆಗ್ತಾಯಿದ್ರು. ಸೊ ಇವತ್ತು ಬಿಗ್ ಬಾಸ್ ಮೇಲೆ ನಡೆದಿಷ್ಟೇ. ನಾಳೆ ಮತ್ತೆ ಸಿಗ್ತೀನಿ, ಬಾಯ್.